ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನೆಸ್ತೀನಿ. ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ಬಿಗ್ ಬಾಸ್ನಲ್ಲಿ ಕಳಪೆ ಪಟ್ಟವನ್ನು ಪಡೆದಂತಹ ಗಿಲ್ಲಿ ಅವರಿಗೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ನೋಡಬಹುದು, ಅಭಿಮಾನಿಗಳೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರೆ. ಆ ಟೈಮಲ್ಲಿ ಗಿಲ್ಲಿ ಅವರು ಇಡ್ತಿದ್ರೆ ಅವರ ಜೊತೆ ಕಾಂಪೀಟ್ ಮಾಡ್ತಿದ್ರೆ 100 ಅಲ್ಲ 200% ಶೋರ್ ಗಿಲ್ಲಿ ಅವರಿಗೆ ಓಟ್ ಸಿಗ್ತಿತ್ತು ಅಂತ ಹೇಳ್ಬೋದು. ಅದು ಅಶ್ವಿನಿ ಗೌಡ ಅವರ ಬಾಯಲ್ಲೇ ಬಂದಿದೆ, ಲೈಕ್ ಗಿಲ್ಲಿ ಅವರಿದ್ದರೆ ಗಿಲ್ಲಿ ಅವರಿಗೆ ಸಿಗ್ತಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಲು ಅವರಿಗೆ ಸಿಕ್ಕಿದೆ. ಓಕೆ ಫೈನ್. ಈಗ ನಾನು ಎಂತ ಹೇಳ್ತಿದ್ದೀನಿ ಇಂದ ವಿಷಯ ಏನಂದರೆ, ನಿನ್ನೆ ಕಳಪೆ ಬಟ್ಟ ಕೊಟ್ಟದೊಂದು ರೀಸನ್ ಏನಿದೆ ಅದು 100% ಒಂದು ಸ್ವಲ್ಪ ಕೂಡ ಖುಷಿ ಆಗಲಿ ಕರೆಕ್ಟ್ ಅಂತ ಆಗಲಿ ನನಗೆ ಅನಿಸ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈಗ ನೋಡೋದಾದರೆ ಅಲ್ಲಿ ಎಷ್ಟೋ ಜನ ಇದ್ದಾರೆ. ರಾಶಿಕಾ ಅವರು ಒಳ್ಳೆಯದಾರ, ರಾಶಿ ಅವರು ಒಳ್ಳೆಯದಾರ, ಯಾರು ಕೂಡ ಅವರಿಗೆ ಕಳಪೆ ಪಟ್ಟ ಕೊಡಬೇಕಿತ್ತು, ಅವರಿಗೆ ಕಳಪೆ ಪಟ್ಟ ಕೊಡಲಿಲ್ಲ. ಕಳಪೆ ಪಟ್ಟ ಕೊಟ್ಟದ್ದು ಯಾರು? ಗಿಲ್ಲಿ ಅವರಿಗೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಧ್ರುವಂತ್ ಅವರು ದೊಡ್ಡ ದೊಡ್ಡ ರೈಲ್ ಬಿಡ್ತಾರೆ, ಡೈಲಾಗ್ ಹೊಡಿತಾರೆ, ಲೈಕ್ ನಾನು ಯಾರ ಬಗ್ಗೆ ನಾನು ಥಿಂಕ್ ಮಾಡೋದಿಲ್ಲ, ನಾನು ಹಾಗೆ ನಾನು ಹೀಗೆ ಅಂತ ದೊಡ್ಡ ದೊಡ್ಡ ಒಂದು ಮೋಟಿವೇಶ್ನಲ್ ಲೈನ್ ಏನು ಹೋದ ವೀಕಲ್ಲಿ ಬಿಟ್ಟರು. ನಾನಂತೂ ಹೇಳ್ತಿದ್ದೆ, ವಾವ್, ಅವರೊಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದೆ. ನನಗೆ ಒಂದು ಪರ್ಸ್ನಲ್ ಆಗಿ ಫೀಲ್ ಆಗಿತ್ತು, ಧ್ರುವಂತ್ ಈಸ್ ಅ ಗುಡ್ ಕಂಟೆಂಡರ್ ಅಂತ. ಬಟ್ ಹೋದ ಸ್ವಲ್ಪ ದಿನ ಹೋಗಿ 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 ಮಲ್ಲಮ್ಮ ಅವರು ಕೂಡ ಮನೆಗೆ ಹೋದರು. ಅದರ ನೆಕ್ಸ್ಟ್ ಡೇ ಇವರೆಂತ ಮಾಡ್ತಾರೆ ಅಂದರೆ, ಎಲ್ಲಿಂದ ವರ್ಕೌಟ್ ಆಗ್ತದೆ, ಇಲ್ಲಿ ನನ್ನನ್ನು ಯಾರು ಕೂಡ ಗೆನ್ಪುದಿಲ್ಲ, ಹಾಗೆ ನಾನು ಅಶ್ವಿನಿ ಗೌಡ ಅವರ ಒಂದು ಟೀಮ್ಗೆ ಸೇರ್ತಾನೆ ಅಂತ ಹೇಳಿ ಅಲ್ಲಿ ಬೀಜ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೀಜ ಬಿತ್ತನದ ಅವರ ಒಂದು ಇದಕ್ಕೆ ಹಳ್ಳಕ್ಕೆ ಅವರೇ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಕೂಡ ಅವರ ಮೇಲಿದ್ದ ಒಂದು ಒಪಿನಿಯನ್ ಇದೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಿನ್ನೆ ಎಷ್ಟೊಂದು ಮಾತಾಡಿದ್ದಾರೆ ಅಂತ ಹೇಳುವಾಗ ಡೈರೆಕ್ಟಾಗಿ ಹೇಳಿದರು, ಗಿಲ್ಲಿಯವರ ಕಾವ್ಯ ಅಂತ ಹೇಳಿ ಅದುವೇ ಪ್ಲೇ ಕಾರ್ಡ್ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅಂತ. ಆ್ಯಕ್ಚುಲಿ ನಾನು ಹೇಳ್ತೀನಿ ಅದು ಅವರ ಲೈಕ್, ಅವರ ಇಷ್ಟ, ಅದು ತೆಕ್ಕೊಂಡು ಇವರಿಗೆ ಏನಾಗಬೇಕು ಆ್ಯಂಡ್ ಇವರಿಗೆ ಯಾಕೆ ಅವರ ವಿಷಯ. ಈಗ ಅವರೇ ಹೇಳ್ತಾರೆ, ನಾನು ಗಿಲ್ಲಿ ನನ್ನ ಬಿಗ್ ಬಾಸಲ್ಲಿ ಇರೋ ತನಕ ನಾನು ನಿನ್ನ ಹೆಸರು ಹೇಳೋದಿಲ್ಲ ಅಂತ. ನಿನ್ನೆ ಕೂಡ ಅವರ ಹೆಸರು ಹೇಳಿದರು. ಕಾಮನ್ ಸೆನ್ಸ್ ಗೈಸ್. ಆ್ಯಂಡ್ ಅಶ್ವಿನಿ ಗೌಡ ಅವರು ಕೂಡ ಅವರ ಹೆಸರೇ ಹೇಳಿದರು. ಆ್ಯಂಡ್ ಎಲ್ಲರೂ ಕೂಡ ಗಿಲ್ಲಿ 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 ಅಂತ ಹೇಳಿ ಅವರನ್ನೊಂದು ಮೇಲೆ ನಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಳಪೆ ಪಟ್ಟ ಅವರಿಗೆ ಸಿಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವರ ಒಂದು ಫೇಸ್ನ ಒಂದು ಎಕ್ಸ್ಪ್ರೆಷನ್ ಎಲ್ಲ ನೋಡುವಾಗ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ವಿಲ್ ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋ. ಆಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ.